ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಫ್ಯಾನ್ಸ್ ವಾರ್ಗೆ ಬ್ರೇಕ್ ಸಿಕ್ಕಿದೆ ಅಂತ ನಿಟ್ಟುಸಿರು ಬಿಡುವಾಗಲೇ ಇತ್ತ ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಅಭಿಮಾನಿಗಳ ಕೋಲ್ಡ್ ವಾರ್ ಶುರುವಾಗಿದೆ. ಈ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಸ್ಟಾರ್ ವಾರ್ ಜೋರಾಗಿದೆ. ಹಾಗಾದರೆ ಯಾವ ಸ್ಟಾರ್ ಫ್ಯಾನ್ಸ್ಗಳು ಗದ್ದಲಕ್ಕೆ ಕಾರಣವಾಗಿದ್ದಾರೆ ಎಂಬುದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನಲ್ಲಿ ಮುಗಿಯದ ಫ್ಯಾನ್ಸ್ ವಾರ್. ಕಿಚ್ಚ ದಚ್ಚು ಆಯ್ತು, ಈಗ ಶಿವಣ್ಣ ಉಪ್ಪಿ ಫ್ಯಾನ್ಸ್ ವಾರ್. ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ನಿಲ್ಲೋ ಹಾಗೆ ಕಾಣ್ತಿಲ್ಲ. ನಿನ್ನೆವರೆಗೂ ಸುದೀಪ್ ಹಾಗೂ ದರ್ಶನ್ ಫ್ಯಾನ್ಸ್ ವಾರ್ ಜೋರಾಗಿತ್ತು. ಹತ್ತಿ ಉರಿತಿದ್ದ ಬೆಂಕಿಗೆ ಫೈರ್ ಎಂಜಿನ್ ಆಗಿ ಸುದೀಪ್ ತಮ್ಮ ಮಾತಿನ ಒಳ ಅರ್ಥ ಏನು ಅನ್ನೋ ಸ್ಪಷ್ಟನೆ ಕೊಟ್ಟು ವಿವಾದಕ್ಕೆ ಫುಲ್ ಸ್ಟಾಪ್ ಇಟ್ರು. ಗೊತ್ತಾಗಿದೆ ಅಂತ ಗೊತ್ತಾಗಬೇಕು, ನಾನು ಅದನ್ನ ಹೇಳೋ. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತಗೊಂತಾ ಇದ್ದೀರಾ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಅಂಡ್ ವಾಚ್ ಅಂತ. ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನ್ ಅಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾ ಇರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ. ಎಲ್ಲಾರ್ದು ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಒಟ್ಟು ಮಾಡಿ. ಶಿವಣ್ಣ, ಉಪೇಂದ್ರ, ರಾಜ್ ಶೆಟ್ಟಿ ನಟಿಸಿರುವ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಮಾರ್ಕ್ ಮತ್ತು 45 ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಸಮರ ನಡೆಯಲಿದೆ. ಈ ಟೈಮ್ನಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಫ್ಯಾನ್ಸ್ ಗಳ ನಡುವೆ ವಾರ್ ಶುರುವಾಗಿದೆ. ಮಲ್ಟಿ ಸ್ಟಾರ್ ಸಿನಿಮಾ ಆದ್ರೂ ಫ್ಯಾನ್ಸ್ ಪ್ರತ್ಯೇಕವಾಗಿ ತಮ್ಮ ಸ್ಟಾರ್ಸ್ ನ ಸೆಲೆಬ್ರೇಟ್ ಮಾಡೋಕೆ ನಿರ್ಧಾರ ಮಾಡಿದ್ದಾರಂತೆ. ಡಿಸೆಂಬರ್ 24ರ ಸಂಜೆ 5 ಗಂಟೆಗೆ ತ್ರಿವೇಣಿ ಚಿತ್ರಮಂದಿರದಲ್ಲಿ ಡಿಜೆ ನೈಟ್ ಅನ್ನ ಶಿವಣ್ಣ ಫ್ಯಾನ್ಸ್ ಹಮ್ಮಿಕೊಂಡ್ರೆ, ಇನ್ನು ಅದೇ ದಿನ ನವರಂಗ ಚಿತ್ರಮಂದಿರದಲ್ಲಿ ಉಪೇಂದ್ರ ಫ್ಯಾನ್ಸ್ ಅದೇ ಸಮಯಕ್ಕೆ ಡಿಜೆ ನೈಟ್ ಹಮ್ಮಿಕೊಂಡಿದ್ದಾರೆ. ಇನ್ನು ಸೆಲೆಬ್ರೇಷನ್ ವಿಚಾರದಲ್ಲಿ ಶಿವಣ್ಣ ಮತ್ತು ಉಪ್ಪಿ ಫ್ಯಾನ್ಸ್ ನಡುವೆ ಬಿರುಕು ಮೂಡಿರೋದು ನಿಜಕ್ಕೂ ದುರಂತವೇ ಸರಿ. ಇಲ್ಲಿ ತಮ್ಮ ಸ್ಟಾರ್ ಸೆಲೆಬ್ರೇಷನ್ಗಾಗಿ ಡಿಜೆ ನೈಟ್ ಮಾಡ್ತಿರೋದು ತಪ್ಪಲ್ಲ. ಆದ್ರೆ ಪ್ರತ್ಯೇಕವಾಗಿ ಮಾಡೋದು ಫ್ಯಾನ್ಸ್ ನಡುವಿನ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿದೆ. ಒಂದು ಕಡೆ 2 ಫ್ಯಾನ್ಸ್ ಗುಂಪು ಸೇರಿ 45 ಸಿನಿಮಾ ಸೆಲೆಬ್ರೇಷನ್ ಮಾಡಿದ್ರೆ, ಇಬ್ಬರು ನಟರ ಅಭಿಮಾನಿಗಳು ಒಗ್ಗಟ್ಟು ಪ್ರದರ್ಶನವಾಗುತ್ತಿತ್ತು. ಸದ್ಯ ಈ ವಿಷಯ ಶಿವಣ್ಣ ಹಾಗೂ ಉಪೇಂದ್ರ ಅವರ ಗಮನಕ್ಕೆ ಬಂದಿಲ್ಲವಂತೆ. ಇನ್ನು ಇಂದು ಜೈಲಲ್ಲಿರುವ ದರ್ಶನ್ ಅನ್ನ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ಭೇಟಿ ಮಾಡಿ ಫ್ಯಾನ್ಸ್ ವಾರ್ ಬಗ್ಗೆ ಮಾಹಿತಿ ನೀಡಿದ್ರು ಎನ್ನಲಾಗಿದೆ. ಅರ್ಧ ಗಂಟೆಗಳ ಕಾಲ ದರ್ಶನ್ ಜೊತೆ ಮಾತನಾಡಿದ ವಿಜಯಲಕ್ಷ್ಮಿ, ಹೊರಗೆ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ದರ್ಶನ್ಗೆ ಸಂಪೂರ್ಣ ವರದಿ ನೀಡಿದ್ರು ಎನ್ನಲಾಗಿದೆ. ಒಟ್ಟಾರೆ ಸ್ಯಾಂಡಲ್ವುಡ್ ನಲ್ಲಿ ವರ್ಷಾಂತ್ಯದಲ್ಲೊಂದು ಸ್ಟಾರ್ಗಳ ಅಭಿಮಾನಿಗಳ ನಡುವೆ ಯುದ್ಧ ಕಾಂಡ ಶುರುವಾಗಿದೆ. ಕಿಚ್ಚ ಸುದೀಪ್ ಮತ್ತು ದಾಸ ದರ್ಶನ್ ಅಭಿಮಾನಿಗಳು ಒಬ್ಬರ ಮೇಲೊಬ್ರು ಕಿಡಿಕಾರ್ತಾ ಇದ್ರೆ, ಇತ್ತ ಶಿವಣ್ಣ ಮತ್ತು ಉಪೇಂದ್ರ ಫ್ಯಾನ್ಸ್ ವಾರ್ಗೆ ವೇದಿಕೆ ಸಜ್ಜಾಗಿದೆಯಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.